ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಕಾಲೇಜ್ ಆಫ್ ಫಾರೆಸ್ಟ್ರಿ ಅಂತ ಒಂದು ಕೋರ್ಸ್ ಇದೆ ಕಣ್ರಿ. ನಿಮ್ಗೆ ಗೊತ್ತಿಲ್ಲ, ಡೈರೆಕ್ಟ್ ಇಂಜಿನಿಯರಿಂಗ್. PUC ಬರೀ, CET ಬರೀ, ಇಂಜಿನಿಯರಿಂಗ್ ಹೋಗಿ ಸೇರ್ಕೊಂಡ್ಬಿಡು, ಲೈಫ್ ಸೆಟ್ಲು. ಕಾಲೇಜ್ ಆಫ್ ಫಾರೆಸ್ಟ್ರಿ ಅರಣ್ಯ ಮಹಾವಿದ್ಯಾಲಯ ಕರ್ನಾಟಕದಲ್ಲಿ ಎರಡೇ ಇರೋದು, ಶಿರ್ಸಿಲಿ, ಪೊನ್ನಂಪೇಟೆನಲ್ಲಿ. 175 ಜನ ತಗೋತಾರೆ ವರ್ಷಕ್ಕೆ. 4 ವರ್ಷದ ಕೋರ್ಸು. UG PG PhD ಇದೆ. ಕಾಡ್ ಸುತ್ತ ಆಸೆ ಇರ್ತಲ್ಲ, ವೀಕೆಂಡ್ ಹೋಗಿ ಕಾಡ್ ಸುತ್ತಬೇಕಪ್ಪ ಅಂತ ಎಲ್ಲೆಲ್ಲಿಂದಾನು ಹೋಗ್ತಿರಲ್ಲ, ಕಾಡಲ್ಲೇ ಜೀವನ ಮಾಡ್ರಿ. ಇಡೀ ಕಾಡನ್ನೇ ನಿಮ್ದಾಗಿಸ್ಕೊಳ್ರಿ, ಕಾಡ್ ಬೆಳೆಸ್ರಿ. ಎಂತ ಅವಕಾಶ ರೀ, ಎಂತ ಅವಕಾಶ. ನನಗೆ ಗೊತ್ತಿರ, ನಾನು ಇಂಜಿನಿಯರಿಂಗ್ ಬಿಟ್ಬಿಟ್ಟು ಇದಕ್ಕೆ ಸೇರ್ತಾ ಇದ್ದೆ 100%. ನೋಡ್ರಿ, ಇದು ಪೊನ್ನಂಪೇಟೆಯಲ್ಲಿ, ಶಿರ್ಸಿಲಿ 2 ಕಡೆ ಇದೆ ಈ ಕಾಲೇಜು. ಇವತ್ತೇ ನೀವು ಸೆಕೆಂಡ್ PUC ಓದೋ ಹುಡುಗರಿದ್ರೆ ನಿಮ್ಮ ಮನೇಲಿ, ಅಥವಾ ನೀವೇ ಸೆಕೆಂಡ್ PUC ಓದಿದ್ರೆ PCMB ತಗೊಂಡಿರ್ಬೇಕು, ಸೈನ್ಸ್. CET ಬರಿಬೇಕು. 175 ಸೀಟು, ಶಿರ್ಸಿಲ್ ಒಂದ್ ಕಡೆ, ಇಲ್ಲೊಂದ್ ಕಡೆ. ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಒಂದೊಂದೇ, ಸಾರಿ ಎಲ್ಲ ರಾಜ್ಯದಲ್ಲೂ ಒಂದೊಂದೇ ಕಾಲೇಜ್ ಇರೋದು. ತಮಿಳ್ನಾಡಲ್ಲಿ ಒಂದು, ಆಂಧ್ರದೊಂದು, ಎಲ್ಲ ನಮ್ ಕಡೆ 2 ಇದೆ. ಶಿರ್ಸಿಲ್ ಒಂದು, ಪೊನ್ನಂಪೇಟೆಲ್ ಒಂದು. ಪೊನ್ನಂಪೇಟೆಲ್ ಓದೋ ಭಾಗ್ಯ, ಶಿರ್ಸಿಲ್ ಓದೋ ಭಾಗ್ಯ ಎಷ್ಟ್ ಜನಕ್ಕಿದೆ ರೀ? ಕಾಡಿನ ಮಧ್ಯೆನೆ ಓದಿ, ಕಾಡಲ್ಲೇ ಕೆಲಸ. IFS ಮಾಡ್ಬೋದು, ಇಂಡಿಯನ್ ಫಾರೆಸ್ಟ್ ಸರ್ವಿಸ್. IFS ಮಾಡ್ಬೋದು, UG PG PhD ಮಾಡಿ ಕಾಡಲ್ಲೇ ನಿಮ್ ಜೀವನ ಎಲ್ಲ ಕಳೆದು 150 ವರ್ಷ ಬದುಕ್ಬೋದು ನೀವು. ಯೋಚನೆ ಮಾಡಿ. ಒಳ್ಳೆ ಕೋರ್ಸ್ ಕಂಡ್ರೆ, ಒಳ್ಳೆ ಕೋರ್ಸು. ಇಂಜಿನಿಯರಿಂಗ್ ಅಂದು ಮನೇಲಿ ತಲೆ ಕೆಡಿಸಿರ್ತಾರಲ್ಲ, ಅವ್ರಿಗೆ ಈ ವಿಡಿಯೋ ತೋರಿಸಿ ಫಾರೆಸ್ಟ್ರಿ ಕಾಲೇಜ್ ಇದೆ ಅಂತ ಪೊನ್ನಂಪೇಟೆ ನೋಡ್ಬಿಟ್ರೆ ಬಿದ್ದೋಗ್ಬಿಡ್ತೀರಾ. ನೀವು ಪೊನ್ನಂಪೇಟೆಗೆ ಬಂದ್ರೆ ಇಲ್ಲೇ ಮಲ್ಕೊಂಡ್ಬಿಡ್ತೀರಾ. ಹೇಳ್ತೀನಿ ಕೇಳ್ಕೊಳ್ಳಿ, ಇಂಥದ್ದೊಂದು ಸದಾವಕಾಶ ಉಪಯೋಗಿಸ್ಕೊಳ್ಳಿ. ಕಾಲೇಜ್ ಆಫ್ ಫಾರೆಸ್ಟ್ರಿ ಎದೆಲ್ಲಿ ಜಲ್ಲೆಲ್ಲನ್ವೇನ್ರಿ? ಆ ಕಡೆಯಿಂದ ಕಾಡ್ಕೋಣ, ಈ ಕಡೆಯಿಂದ ಕಾಡೆಮ್ಮೆ, ಹುಲಿ, ಆನೆ ಎಲ್ಲ ನೋಡೋ ಭಾಗ್ಯ. ಲೈಫ್ ಪೂರ್ತಿ ಸಂಬಳ ತಕೊಂಡು ಇವೆಲ್ಲ ನೋಡ್ತಾ ಇರ್ಬೋದು. ಇಂಪಾರ್ಟೆಂಟ್ ಅಲ್ವೇನ್ರಿ? ನೋಡಿ, ಓದಿ, ಧನ್ಯರಾಗಿ, ಬದುಕನ್ನ ಧನ್ಯವಾಗಿಸ್ಕೊಳ್ಳಿ. ಒಳ್ಳೇದಾಗ್ಲಿ.